ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರಗಳು. ಎಲ್ಲರಿಗೆ ಇವತ್ತಿನ ಒಂದು ಹೊಸ ಅಪ್ಡೇಟ್ಗೆ ಸ್ವಾಗತ. ರೋಚಕ ಚೇಸಿಂಗ್. ಕೆಕೆಆರ್ ಎದುರು ಆರ್ಸಿಬಿಗೆ 1 ರನ್ ವಿರೋಚಿತ ಸೋಲು. ಆವೃತ್ತಿ ಇಂಡಿಯನ್ ಪ್ರೀಮಿಯರ್ ಲೀಗ್ ಟೂರ್ನಿಯಲ್ಲಿ ಪ್ಲೇ ಆಫ್ಸ್ ಟಿಕೆಟ್ ಪಡೆಯಲು ಮಾಡು ಇಲ್ಲವೇ ಮಡಿ ಹೋರಾಟ ನಡೆಸಿರುವ ಸ್ಥಿತಿಯಲ್ಲಿರುವ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡ ಆತಿಥೇಯ ಕಲ್ಕತ್ತಾ ನೈಟ್ ರೈಡರ್ಸ್ 1 ರನ್ ವಿರೋಚಿತ ಸೋಲುಂಡಿದೆ. 2 ಬಾರಿ ಚಾಂಪಿಯನ್ಸ್ ಕಲ್ಕತ್ತಾ ನೈಟ್ ರೈಡರ್ಸ್ ತಂಡ 54 ರನ್ಗಳ ಗುರಿ ನೀಡಿದ್ದರೂ ಅದ್ಭುತವಾಗಿ ಗುರಿ ಬೆನ್ನತ್ತಿದ ಆರ್ಸಿಬಿ ಕೊನೆಯ ಎಸೆತದಲ್ಲಿ ನಿರಾಶೆ ಅನುಭವಿಸಿತು. ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡ ಮತ್ತೊಮ್ಮೆ ಬೃಹತ್ ಮೊತ್ತದತ್ತ ಬೆನ್ನತ್ತಿ ನಿರಾಶೆ ಅನುಭವಿಸಿದೆ. ಇಲ್ಲಿನ ಈಡನ್ ಗಾರ್ಡನ್ಸ್ ಕ್ರೀಡಾಂಗಣದಲ್ಲಿ ಆತಿಥೇಯ ಕಲ್ಕತ್ತಾ ನೈಟ್ ರೈಡರ್ಸ್ ತಂಡ ನೀಡಿದ್ದ 223 ರನ್ಗಳ ಗುರಿಯನ್ನು ಮೆಟ್ಟಿ ನಿಲ್ಲುವ ಆತ್ಮವಿಶ್ವಾಸದಲ್ಲಿ ಚೇಸಿಂಗ್ ಮಾಡಿದ್ದ ಆರ್ಸಿಬಿ ಕೊನೆ ಎಸೆತಗಳಲ್ಲಿ 1 ರನ್ ಅಂತರದ ಸೋಲುಂಡಿತು. ಕೊನೆಯ ಓವರ್ನಲ್ಲಿ ಆರ್ಸಿಬಿ ಗೆಲುವಿಗೆ 21 ರನ್ಗಳ ಅಗತ್ಯವಿತ್ತು. ಆಗ ಕರಣ್ ಶರ್ಮಾ 20 ಎದುರಾಳಿ ತಂಡದ ಸ್ಟಾರ್ ವೇಗಿ ಮಿಚೆಲ್ ಸ್ಟಾರ್ಕ್ ಎದುರು 3 ಮನಮೋಹಕ ಸಿಕ್ಸರ್ ಸಿಡಿಸಿದರು. ಕೊನೆ ಎಸೆತಗಳಲ್ಲಿ 2 ಎಸೆತಗಳಲ್ಲಿ 3 ರನ್ಗಳ ಅಗತ್ಯವಿದ್ದ ಸಂದರ್ಭದಲ್ಲಿ ಸ್ಟಾರ್ಕ್ ತೆಗೆದುಕೊಂಡ ಅಮೋಘ ರಿಟರ್ನ್ ಕ್ಯಾಚ್ ಪರಿಣಾಮ ಕರಣ್ ಶರ್ಮಾ ಪೆವಿಲಿಯನ್ ಸೇರಿದರು. ಕೊನೆ ಎಸೆತದಲ್ಲಿ ಲೋಕಿ ಫರ್ಗ್ಯೂಸನ್ 2 ರನ್ ತೆಗೆದು ಪಂದ್ಯವನ್ನು ಸೂಪರ್ ಓವರ್ಗೆ ಕೊಂಡೊಯ್ಯುವ ಪ್ರಯತ್ನದಲ್ಲಿ ರನ್ಔಟ್ ಆದರು. ಪರಿಣಾಮ ಆರ್ಸಿಬಿ ಕೇವಲ 1 ರನ್ ಅಂತರದಲ್ಲಿ ನಿರಾಶೆ ಅನುಭವಿಸಿದೆ. ಇಲ್ಲಿ ಆರ್ಸಿಬಿ ಸತತ 6ನೇ ಸೋಲು ಕಂಡಿದೆ. ಈಗ ಪ್ಲೇ ಆಫ್ ರೇಸ್ನಿಂದ ಆರ್ಸಿಬಿ ಬಹುತೇಕ ಹೊರಬಿದ್ದಂತಾಗಿದೆ. ರಾಯಲ್ ಚಾಲೆಂಜರ್ಸ್ ಇನ್ನೆಲ್ಲ ಪಂದ್ಯ ಗೆದ್ದರೂ ಒಟ್ಟು 14 ಅಂತರ ಮಾತ್ರ ಕಲೆ ಹಾಕಲು ಸಾಧ್ಯ. ಹೀಗಾಗಿ ಚಾಲೆಂಜರ್ಸ್ ಅಭಿಮಾನ ಬಹುತೇಕ ಅಂತ್ಯಗೊಂಡಿದೆ. ರೋಚಕ ರನ್ ಚೇಸ್ನಲ್ಲಿ ಆರ್ಸಿಬಿ ಪರ ವಿಲ್ ಜಾಕ್ಸ್ 55 ರನ್ ಗಳಿಸಿದ್ದಾರೆ. ರಜತ್ ಪತಿದಾರ್ 52 ರನ್ ಮತ್ತು ಇನ್ನಿಂಗ್ಸ್ ಅಂತ್ಯದಲ್ಲಿ ಶ್ರೇಯಸ್ ಪ್ರಭುದೇಸಾಯಿ 24 ರನ್ ಮತ್ತು ದಿನೇಶ್ ಕಾರ್ತಿಕ್ 25 ರನ್ ಮತ್ತು ಕರಣ್ ಶರ್ಮಾ 20 ರನ್ ಗಳಿಸಿದ್ದಾರೆ. ಮತ್ತು ಇಲ್ಲಿನ ಈಡನ್ ಗಾರ್ಡನ್ಸ್ ಕ್ರೀಡಾಂಗಣದಲ್ಲಿ ನಡೆಯುತ್ತಿರುವ 2024 ಇಂಡಿಯನ್ ಪ್ರೀಮಿಯರ್ ಲೀಗ್ ಟೂರ್ನಿಯ 36ನೇ ಪಂದ್ಯದಲ್ಲಿ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಹಾಗೂ ಕಲ್ಕತ್ತಾ ನೈಟ್ ರೈಡರ್ಸ್ ತಂಡಗಳು ಮುಖಾಮುಖಿ ಸೆಣಸುತ್ತಿವೆ. ಈ ಪಂದ್ಯದಲ್ಲಿ ಟಾಸ್ ಸೋತು ಮೊದಲು ಬ್ಯಾಟ್ ಮಾಡುವಂತಾದ ಕಲ್ಕತ್ತಾ ನೈಟ್ ರೈಡರ್ಸ್ ತಂಡ ತನ್ನ ಪಾಲಿನ 20 ಓವರ್ಗಳಲ್ಲಿ 6 ವಿಕೆಟ್ ನಷ್ಟಕ್ಕೆ 222 ರನ್ ಗಳಿಸಿದೆ. ಆ ಮೂಲಕ ಆರ್ಸಿಬಿ 223 ಗಳ ಗುರಿಯನ್ನು ನೀಡಿದೆ. ಕೆಕೆಆರ್ ಪರ ಅತ್ಯುತ್ತಮ ಬ್ಯಾಟ್ ಮಾಡಿದ ಶ್ರೇಯಸ್ ಅಯ್ಯರ್ 50 ರನ್ ಗಳಿಸಿದರೆ ಪಿಲ್ಸಾರ್ಡ್ 48 ರನ್ ಸಿಡಿಸಿದ್ದರು. ಬೆಂಗಳೂರು ತಂಡ ಆಡುವ 11ರ ಬಳಗದಲ್ಲಿ 3 ಬದಲಾವಣೆ ತೆಗೆದುಕೊಂಡಿದೆ. ಕ್ಯಾಮರನ್ ಗ್ರೀನ್, ಮೊಹಮ್ಮದ್ ಸಿರಾಜ್, ಕರಣ್ ಶರ್ಮಾ ಆಡುವ 11ರ ಬಳಗದಲ್ಲಿ ಸೇರ್ಪಡೆಯಾಗಿದ್ದರೆ ಮತ್ತೊಂದೆಡೆ ಕೆಕೆಆರ್ ತಂಡ 11ರ ಬಳಗದಲ್ಲಿ ಯಾವುದೇ ಬದಲಾವಣೆ ತರದೆ ಕಳೆದ ಪಂದ್ಯದಲ್ಲಿ ಆಡಿಸಿದ್ದ ಆಟಗಾರರನ್ನೇ ಉಳಿಸಿಕೊಂಡಿದೆ. ಇದು ಇವತ್ತಿನ ಒಂದು ಹೊಸ ಅಪ್ಡೇಟ್ ಆಗಿದೆ. ಈ ಅಪ್ಡೇಟ್ ನಿಮ್ಗೆ ಇಷ್ಟ ಆಗಿದೆ ಅಂತ ತಿಳ್ಕೊಂಡಿದ್ದೀನಿ. ಈ ಅಪ್ಡೇಟ್ ನಿಮ್ಗೆ ಇಷ್ಟ ಆದರೆ ಸಣ್ಣದೊಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಮತ್ತು ಇದೇ ರೀತಿಯಾಗಿ ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಸ್ನೇಹಿತರೆ.